ಎಲ್ರಿಗೂ ನಮಸ್ಕಾರ. ಜಗತ್ತಿನ ಭೂಪಟದಲ್ಲಿ ನಮ್ಮ ಭಾರತದ ಜಾಗ ಎಲ್ಲಿದೆ ಅಂತ ಎಂದಾದ್ರೂ ಯೋಚಿಸಿದಿರಾ? ಅದು ಕೇವಲ ಒಂದು ದೇಶ ಅಷ್ಟೇ ಅಲ್ಲ, ಬದಲಿಗೆ ಸಾವಿರಾರು ಸಂಸ್ಕೃತಿಗಳು ಒಂದಾಗಿ ಸೇರಿರುವ ಒಂದು ಅದ್ಭುತ ಜಾಗ. ಹಾಗಾದ್ರೆ ಬನ್ನಿ, ನಮ್ಮ ಭಾರತದ ಈ ರಾಜಕೀಯ ಮತ್ತೆ ಸಾಂಸ್ಕೃತಿಕ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಈಗ ಯಾರಾದ್ರೂ ನಮ್ಮ ವಿಳಾಸ ಕೇಳಿದ್ರೆ ಏನ್ ಹೇಳ್ತೀವಿ? ಸಾಮಾನ್ಯವಾಗಿ ನಮ್ಮ ಮನೆ ನಂಬರ್, ರಸ್ತೆ ಹೆಸರು, ಊರು, ಜಿಲ್ಲೆ, ಆಮೇಲೆ ರಾಜ್ಯ ಹೀಗೆ ಹೇಳ್ತೀವಲ್ವಾ? ಇದು ನಮ್ಮನ್ನ ನಾವು ಗುರ್ತಿಸ್ಕೊಳ್ಳೋಕೆ ಇರೋ ಒಂದು ಸರಳ ವಿಧಾನ. ಸರಿ, ಇದೇ ಥರ ಪ್ರತಿಯೊಂದು ದೇಶಕ್ಕೂ ಕೂಡ ಜಗತ್ತಿನ ಭೂಪಟದಲ್ಲಿ ಒಂದು ವಿಳಾಸ ಇರುತ್ತೆ. ಹಾಗಾದ್ರೆ ನಮ್ಮ ಭಾರತದ ಗ್ಲೋಬಲ್ ಅಡ್ರೆಸ್ ಯಾವುದು? ಅದನ್ನ ಹೇಗೆ ಕಂಡುಹಿಡಿಯೋದು? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ. ಮೊದಲನೇದಾಗಿ, ಭಾರತದ ಜಾಗತಿಕ ವಿಳಾಸ. ಪ್ರಪಂಚದ ಮ್ಯಾಪ್ನಲ್ಲಿ ನಮ್ಮ ದೇಶ ಎಕ್ಸಾಕ್ಟಾಗಿ ಎಲ್ಲಿದೆ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ಇಡೀ ಜಗತ್ತಲ್ಲೇ ಅತಿದೊಡ್ಡ ಖಂಡ ಯಾವುದು? ಏಷ್ಯಾ. ಆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತ ಇದೆ. ಇದು ನಮ್ಮ ಗ್ಲೋಬಲ್ ಅಡ್ರೆಸ್ನ ಮೊದಲನೇ ಮತ್ತೆ ಬಹಳ ಮುಖ್ಯವಾದ ಭಾಗ. ಭಾರತದ ಲೊಕೇಶನ್ ಇನ್ನಷ್ಟು ನಿಖರವಾಗಿ ತಿಳ್ಕೋಬೇಕು ಅಂದ್ರೆ ಗೋಳಾರ್ಧ ಅಥವಾ ಹೆಮಿಸ್ಫಿಯರ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಭೂಮಿಯ ಮಧ್ಯದಲ್ಲಿ ಒಂದು ಕಾಲ್ಪನಿಕ ಗೆರೆ ಇದೆ, ಅದನ್ನ ಭೂಮಧ್ಯ ರೇಖೆ ಅಥವಾ ಈಕ್ವೇಟರ್ ಅಂತ ಕರಿತೀವಿ. ಇದು ಭೂಮಿಯನ್ನ ಉತ್ತರ ಮತ್ತೆ ದಕ್ಷಿಣ ಅಂತ ಎರಡು ಸಮಭಾಗಗಳಾಗಿ ವಿಂಗಡಿಸುತ್ತೆ. ಹಾಗಾದ್ರೆ ಭಾರತ ಎಲ್ಲಿದೆ? ನಮ್ ದೇಶ ಪೂರ್ತಿಯಾಗಿ ಉತ್ತರ ಗೋಳಾರ್ಧದಲ್ಲಿ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ನಲ್ಲಿ, ಮತ್ತೆ ಪೂರ್ವ ಗೋಳಾರ್ಧ ಅಂದ್ರೆ ಈಸ್ಟರ್ನ್ ಹೆಮಿಸ್ಫಿಯರ್ನಲ್ಲಿದೆ. ಇನ್ನು ಅಕ್ಷಾಂಶ ರೇಖಾಂಶಗಳಲ್ಲಿ ಹೇಳೋದಾದ್ರೆ ಇದು 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಮತ್ತೆ 68 ಡಿಗ್ರಿ ಪೂರ್ವದಿಂದ 97 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ಹರಡಿಕೊಂಡಿದೆ. ಗೊತ್ತಾ, ಇಡೀ ಪ್ರಪಂಚದಲ್ಲಿ ಜಾಗದ ಲೆಕ್ಕದಲ್ಲಿ ಅಂದ್ರೆ ವಿಸ್ತೀರ್ಣದಲ್ಲಿ ಭಾರತ 7ನೇ ಅತಿ ದೊಡ್ಡ ದೇಶ. ಇದರಿಂದ ನಮ್ಮ ದೇಶ ಎಷ್ಟು ವಿಶಾಲವಾಗಿದೆ, ಇಲ್ಲಿ ಎಷ್ಟೊಂದು ತರಹದ ಭೂಪ್ರದೇಶಗಳಿವೆ ಅಂತ ಊಹಿಸ್ಬೋದು. ಆದ್ರೆ ಜನಸಂಖ್ಯೆ ವಿಷಯಕ್ಕೆ ಬಂದ್ರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ, ಚೀನಾ ನಂತರ. ಇದು ನಮ್ಮ ದೇಶದ ಅಗಾಧವಾದ ಮಾನವ ಸಂಪನ್ಮೂಲದ ಶಕ್ತಿಯನ್ನ ತೋರಿಸುತ್ತೆ. ಸರಿ, ಈಗ ಭಾರತದ ನೆರೆಹೊರೆಯರ ಬಗ್ಗೆ ಮಾತಾಡೋಣ. ಅಂದ್ರೆ ಭೂಮಿ ಮತ್ತು ಸಮುದ್ರದ ಮೂಲಕ ನಮ್ಮ ಗಡಿಗೆ ಹೊಂದಿಕೊಂಡಿರುವ ದೇಶಗಳು ಯಾವುವು? ಈಗ ಈ ಪೊಲಿಟಿಕಲ್ ಮ್ಯಾಪ್ ನೋಡಿ. ಇದು ಭಾರತದ ಸುತ್ತಮುತ್ತ ಇರುವ ದೇಶಗಳನ್ನ ಹಾಗೆ ನಮ್ಮ ವಿಶಾಲವಾದ ಕರಾವಳಿ ತೀರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಕ್ಷಣ ಭಾರತವನ್ನ ಒಂದು ದೊಡ್ಡ ಮನೆ ಅಂತ ಅನ್ಕೊಂಡ್ರೆ ನಮ್ಮ ಅಕ್ಕಪಕ್ಕ ಯಾರೆಲ್ಲ ಇದ್ದಾರೆ ಅಂತ ನೋಡೋಣ ಬನ್ನಿ. ನಾವು ವಾಯುವ್ಯ ಅಂದ್ರೆ ನಾರ್ತ್ ವೆಸ್ಟ್ ಕಡೆ ನೋಡಿದ್ರೆ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನ ಇವೆ. ಇನ್ನು ಉತ್ತರಕ್ಕೆ ಚೀನಾ, ನೇಪಾಳ ಮತ್ತೆ ಭೂತಾನ್. ಪೂರ್ವಕ್ಕೆ ಅಂದ್ರೆ ಈಸ್ಟ್ ಸೈಡ್ ಬಾಂಗ್ಲಾದೇಶ್ ಮತ್ತೆ ಮಯನ್ಮಾರ್ ಜೊತೆ ನಮ್ಮ ಭೂಗಡಿಯೊಮ್ಮೆ ಹಂಚ್ಕೊಂಡಿದ್ದೀವಿ. ಭೂಮಿ ಅಷ್ಟೇ ಅಲ್ಲ, ನಮ್ಮ ದೇಶ 3 ಕಡೆಯಿಂದ ಸಮುದ್ರದಿಂದ ಸುತ್ತುವರೆದಿದೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಇನ್ನು ಆಗ್ನೇಯದಲ್ಲಿ ಅಂದ್ರೆ ಸೌತ್ ಈಸ್ಟ್ನಲ್ಲಿ ಸಮುದ್ರದ ಆಚೆ ನಮ್ಮ ನೆರೆ ರಾಷ್ಟ್ರ ಶ್ರೀಲಂಕಾ ಕೂಡ ಇದೆ. ಹೀಗೆ 3 ಕಡೆ ನೀರು ಮತ್ತೆ 1 ಕಡೆ ಭೂಮಿಗೆ ಕನೆಕ್ಟ್ ಆಗಿರೋ ಜಾಗಕ್ಕೆ ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲಾ ಅಂತ ಕರೀತಾರೆ. ನಮ್ಮ ದಕ್ಷಿಣ ಭಾರತದ ಆಕಾರ ಕೂಡ ಇದೇ ರೀತಿ ಇದೆ ಅಲ್ವಾ? ಮುಂದಿನ ಭಾಗದಲ್ಲಿ ಒಂದು ಏಕೀಕೃತ ರಾಷ್ಟ್ರ ಹೇಗೆ ನಿರ್ಮಾಣವಾಯಿತು ಅಂತ ನೋಡೋಣ. ಅಂದ್ರೆ ಇವತ್ತು ನಾವು ನೋಡ್ತಾ ಇರೋ ಭಾರತದ ರಾಜಕೀಯ ನಕ್ಷೆ ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋ ಐತಿಹಾಸಿಕ ಕಥೆ ಇದು. ನಮ್ಗೆ ಸ್ವಾತಂತ್ರ್ಯ ಸಿಗೋಕ್ಕೂ ಮುಂಚೆ ಇವತ್ತು ನಾವು ನೋಡೋ ಭಾರತದ ನಕ್ಷೆ ಹೀಗಿರ್ಲೇ ಇಲ್ಲ. ಬದಲಿಗೆ 100 ಚಿಕ್ಕ ಚಿಕ್ಕ ರಾಜ್ಯಗಳು, ಸಂಸ್ಥಾನಗಳು ಮತ್ತೆ ವಿದೇಶಿ ಆಳ್ವಿಕೆಯಲ್ಲಿದ್ದ ಪ್ರದೇಶಗಳು ಹೀಗೆ ಹರಿದು ಹಂಚೋಗಿತ್ತು ನಮ್ಮ ದೇಶ. ಆಗಸ್ಟ್ 15, 1947 ಇದು ಕೇವಲ ಒಂದು ಡೇಟ್ ಅಲ್ಲ, ಇದು ಭಾರತಕ್ಕೆ ಒಂದು ರೀತಿ ಪುನರ್ಜನ್ಮ ಸಿಕ್ಕಿದ್ದ ದಿನ. ಆ ದಿನದಿಂದ ಚದರಿ ಹೋಗಿದ್ದ ಎಲ್ಲಾ ಭಾಗಗಳನ್ನ ಒಟ್ಟಿಗೆ ಸೇರಿಸಿ ಇಡೀ ದೇಶಕ್ಕೆ ಒಂದೇ ಗಡಿಯನ್ನ ನಿರ್ಧಾರಿಸೋ ಒಂದು ದೊಡ್ಡ ಕೆಲಸ ಶುರುವಾಯಿತು. ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಆಡಳಿತ ಮಾಡೋಕೆ ಸುಲಭ ಆಗ್ಲಿ ಅಂತ ರಾಜ್ಯಗಳ ಗಡಿಗಳನ್ನ ಮತ್ತೆ ಗುರುತಿಸಲಾಯಿತು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ರೀತಿ ರಾಜ್ಯಗಳನ್ನ ವಿಂಗಡಿಸೋಕೆ ಮುಖ್ಯ ಕಾರಣವಾಗಿದ್ದು ಆಯಾ ಪ್ರದೇಶದ ಜನ ಮಾತಾಡೋ ಭಾಷೆ. ಮುಂದೆ ರಾಜ್ಯಗಳ ಒಂದು ಮೊಸಾಯಿಕ್ ಅಂದ್ರೆ ಭಾರತದ ಆಡಳಿತ ವ್ಯವಸ್ಥೆ ಹೇಗೆ ಬೇರೆ ಬೇರೆ ರಾಜ್ಯಗಳ ಒಂದು ಸುಂದರ ಜೋಡಣೆ ಆಗಿದೆ ಅನ್ನೋದನ್ನ ನೋಡೋಣ. ಈ ನಕ್ಷೆ ಭಾರತದ ಒಳಗಿನ ಭಾಗಗಳನ್ನ ಅಂದ್ರೆ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನ ತೋರಿಸುತ್ತೆ. ಇಡೀ ದೇಶದ ಆಡಳಿತದ ಕೇಂದ್ರ ನಮ್ಮ ರಾಷ್ಟ್ರ ರಾಜಧಾನಿ ನವದೆಹಲಿ. ನೋಡಿ, ಭಾರತ ಒಂದು ಒಕ್ಕೂಟ ವ್ಯವಸ್ಥೆ. ಪ್ರಸ್ತುತ ನಮ್ಮ ದೇಶದಲ್ಲಿ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿವೆ.
ರಾಜ್ಯಗಳಿಗೆ ತಮ್ಮದೇ ಆದ ಸರ್ಕಾರಗಳಿರುತ್ತವೆ, ಆದರೆ ಕೇಂದ್ರಾಡಳಿತ ಪ್ರದೇಶಗಳು ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತದಲ್ಲಿರುತ್ತವೆ. ನಮ್ಮ ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಅದೇ ವೈವಿಧ್ಯತೆಯಲ್ಲಿ ಏಕತೆ. ಇಷ್ಟೆಲ್ಲ ವೈವಿಧ್ಯತೆ ಇರೋ ನಮ್ಮ ದೇಶವನ್ನ ಒಂದಾಗಿ ಹಿಡಿದಿಟ್ಟಿರುವ ಆ ಸಾಂಸ್ಕೃತಿಕ ಶಕ್ತಿ ಯಾವುದು ಅಂತ ನೋಡೋಣ. ಭಾರತದ ವೈವಿಧ್ಯತೆಗೆ ಭಾಷೆಗಿಂತ ಒಳ್ಳೆ ಉದಾಹರಣೆ ಬೇಕೇ. ಇಲ್ಲಿ ಎಣಿಸಲಾರದಷ್ಟು ಭಾಷೆಗಳನ್ನ ಮಾತಾಡ್ತಾರೆ. ಅದರಲ್ಲಿ ನಮ್ಮ ಸಂವಿಧಾನ 22 ಭಾಷೆಗಳಿಗೆ ಅಧಿಕೃತ ಮಾನ್ಯತೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಎಂದಾದ್ರೂ ನಮ್ಮ ಕರೆನ್ಸಿ ನೋಟುಗಳನ್ನ ಗಮನಿಸಿದ್ದೀರಾ? ಅದರ ಮೇಲೆ 15 ಬೇರೆ ಬೇರೆ ಭಾಷೆಗಳಲ್ಲಿ ಅದರ ಮೌಲ್ಯವನ್ನ ಬರೆದಿರ್ತಾರೆ. ಕೊನೆಯದಾಗಿ ನಮ್ಮೆಲ್ಲರನ್ನೂ ಒಂದುಗೂಡಿಸೋ ರಾಷ್ಟ್ರೀಯ ಪ್ರತಿಜ್ಞೆಯ ಈ ಮಾತುಗಳನ್ನೊಮ್ಮೆ ನೆನಪಿಸ್ಕೊಳ್ಳೋಣ. ಭಾರತ ನನ್ನ ದೇಶ, ಎಲ್ಲಾ ಭಾರತೀಯರು ನನ್ನ ಸಹೋದರ ಸಹೋದರಿಯರು. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ ಮತ್ತು ಅದರ ಶ್ರೀಮಂತ ಮತ್ತು ವೈವಿಧ್ಯಮಯ ಪರಂಪರೆಯ ಬಗ್ಗೆ ನನಗೆ ಹೆಮ್ಮೆಯಿದೆ. ನೋಡಿ, ಇವು ಕೇವಲ ಪದಗಳಲ್ಲ, ಇದು ಕೋಟ್ಯಾಂತರ ಭಾರತೀಯರನ್ನ ಒಂದುಗೂಡಿಸೋ ಭಾವನೆ. ಹಾಗಾದ್ರೆ ಇಷ್ಟೆಲ್ಲ ಭಾಷೆಗಳು, ಇಷ್ಟೆಲ್ಲ ಸಂಸ್ಕೃತಿಗಳು, ಇಷ್ಟೆಲ್ಲ ವೈವಿಧ್ಯತೆಯ ನಡುವೆಯೂ ನಮ್ಮೆಲ್ಲರನ್ನ ಭಾರತೀಯರು ಅಂತ ಒಂದಾಗಿ ಬೆಸೆಯುವ ಆ ಒಂದು ಶಕ್ತಿ ಯಾವುದು? ಈ ಒಂದು ಪ್ರಶ್ನೆಯ ಜೊತೆಗೆ ಇವತ್ತಿನ ಈ ಪಯಣವನ್ನ ಇಲ್ಲಿಗೆ ಮುಗಿಸೋಣ.